ನಮಸ್ಕಾರ. ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮ್ಮ ಹೆಸರು? ಶೋಭಾ. ನಿಮ್ದು ಇದೇ ಬೆಂಗಳೂರೇ. ಏನ್ ಪ್ರಾಬ್ಲಮ್? ನನಗೆ 2020 ಕೊರೋನಾ ಟೈಮಿಂದ ಕಾಲು ಅಂದ್ರೆ ತುಂಬಾ ಎತ್ತು ಓಡಾಡಕ್ಕೂ ಆಗ್ತಿರ್ಲಿಲ್ಲ. ಆಯುರ್ವೇದಿಕ್ ತೋರಿಸ್ದೆ, ಇಂಗ್ಲಿಷ್ ಮೆಡಿಸಿನ್ ತೋರಿಸ್ದೆ. ಆಯುರ್ವೇದಿಕ್ ಅಲ್ಲಿ 3-4 ವರ್ಷ ಇದ್ ಮಾಡಿದೀನಿ. ಅದೇ ಆಯಿನೆಲ್ಲ ಕೊಟ್ರು ಮಸಾಜ್ ಮಾಡ್ಕೊಳೋದು ಅಷ್ಟ್ ಬಿಟ್ರೆ ಮತ್ತೆ ಅದ್ ಮಾಡ ಸ್ವಲ್ಪ ಹಂಗೆ ಮತ್ತೆ ಜಾಸ್ತಿ ಆಗೋದು. ಆಮೇಲೆ 3 ವರ್ಷದಿಂದ ಆಯುರ್ವೇದಿಕ್ ತೋರಿಸಿ ಬೇಜಾರಾಗಿ ಇಂಗ್ಲಿಷ್ ಮೆಡಿಸಿನ್ ಹೋಗ್ಬಿಡೋಣ, ಬೇಗ ಕಮ್ಮಿ ಆಗುತ್ತೇನೋ ಅಂತ ಅದಕ್ಕೂ ಹೋದ್. ಅಲ್ಲೋದ್ರೆ ಅವರು ಫುಲ್ಲು ಜೆಲ್ಲೆಲ್ಲ ಹೋಗ್ಬಿಟ್ಟೈತೆ, ಮೂಳೆ ಟಚ್ ಆಗಿ ಮೂಳೆ ಎಲ್ಲ ಸೌದೋಗ್ಬಿಟ್ಟೈತೆ, ಆಪರೇಷನ್ ಆಗ್ಲೇಬೇಕು ಅಂತ. ಯಾವಾಗ ಹೋದ್ ಲಾಸ್ಟ್ ಮಂತ್ ಅಲ್ಲಿ. ಅಷ್ಟ್ ಬಿಟ್ಟು ನಾನು ಮತ್ತೆ ಆಪರೇಷನ್ಗೆ ಅಂತ ಹೋಗಿಲ್ಲ. ಕೆಲವೊಂದ್ ಕಡೆ ಈಗ ಏಜ್ ಇಲ್ಲ, ಬೇಡ ನಿಧಾನಕ್ ಮಾಡ್ಸ್ರಿ ಅಂತಾರೆ. ಇನ್ನೊಂದ್ ಕಡೆ ತೋರ್ಸ್ದಾಗ ಈಗ್ಲೇ ಮಾಡ್ಸ್ಕೊಂಬಿಡಿ ಅಂತ ಹೇಳ್ತಾವ್ರೆ. ಹಂಗಾಗಿ ಆಪರೇಷನ್ ಹೋಗಿಲ್ಲ. ಒಟ್ಟಾಗಿ ಕಾಲ್ ನೋವು, ಓಡಾಡಕ್ ಆಗಲ್ಲ, ಥೈರಾಯ್ಡ್ ಪ್ರಾಬ್ಲಮ್. ಎಷ್ಟು ಹೇಳಿದ್ರೆ ಆಪರೇಷನ್ಗೆ? ಆಪರೇಷನ್ಗೆ 6 ಲಕ್ಷ, ಒಂದೊಂದ್ ಕಾಲಿಗೆ 3 ಲಕ್ಷ ಅಂತ. ಗ್ಯಾರಂಟಿ ಹೇಳಿದ್ರ? ಗ್ಯಾರಂಟಿ ಏನಿಲ್ಲ, ಆಪರೇಷನ್ ಮಾಡ್ತಾರ ಅಷ್ಟೇ. ಅದ್ರ ಮೇಲೆ ಅವ್ರ ಗ್ಯಾರಂಟಿ ಕೊಡಲ್ಲ. ಅದ ಆಮೇಲೆ ನಮ್ಮನೆ ಪಾಡು ಅಷ್ಟೇ. ಬೇರೆ ಏನ್ ಪ್ರಾಬ್ಲಮ್ ಇತ್ತಾಗ? ಬೇರೆ ಥೈರಾಯ್ಡ್ ಇತ್ತು. ಎಷ್ಟು ವರ್ಷದಿಂದ ಇತ್ತು ಥೈರಾಯ್ಡ್? ಆದ್ರೆ 17 ವರ್ಷದಿಂದ ಐತೆ. 17 ವರ್ಷದಿಂದ ಐತೆ. 100 mg ಅವತ್ತಿಂದಲೂ ಒಂದ್ 50 mgಗೂ ಬಂದಿಲ್ಲ, 25ಕ್ಕೂ ಬಂದಿಲ್ಲ. 17 ವರ್ಷದಿಂದ 100 ಅಲ್ಲೇ ಬರ್ತಾ ಇದೀವಿ. 100 mg ಡೈಲಿ ತಗೋಬೇಕು. ತಗೊಂಡ ಒಂದಿನ 2 ದಿನ ಮಿಸ್ ಆಯ್ತು ಅಂದ್ರೆ ಬೆಟ್ಟೆಲ್ಲ ಊದ್ಕೊಳೋದು, ಮುಖ ಎಲ್ಲ ಊದೋದು ಆತರ ಆಗ್ತಾ ಇತ್ತು. ಹಂಗಾಗಿ ಡೈಲಿ ತಗೊಂಡೆ. ಈಗ ನಮ್ ಟ್ರೀಟ್ಮೆಂಟ್ ನಿಮ್ಗೆ ಯಾರು ಹೇಳಿದ್ರು? ನನ್ನ ಫ್ರೆಂಡ್, ನನ್ನ ತಮ್ಮನ ಫ್ರೆಂಡ್ ಕೋಲಾರದಲ್ಲಿದ್ದಾನೆ, ಅರವಿಂದ್ ಅಂತ. ಅವ್ರ ಕಡೆಯಿಂದ ರವಿ ಸರ್ ಪರಿಚಯ ಆಗಿದ್ರು. ಅವರು ಬಂದು ಈ ತರ ಮಾಡಿ ಅಂತ ಹೇಳಿ ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿ ಅವ್ರೇ ಎಲ್ಲ ಹೇಳಿ ಮತ್ತೆ ಮಾಡಿಸ್ತಾ ಇರೋದು. ಹಂಗಾಗಿ ಅವ್ರ ಕಡೆ ಹೋದ್ಮೇಲೆ ವೆಯ್ಟ್ ಲಾಸ್ ಆಯ್ತು, ಥೈರಾಯ್ಡ್ ಕಮ್ಮಿ ಆಯ್ತು, ಕಾಲ್ ನೋವು ಪರವಾಗಿಲ್ಲ, ಮುಂಚೆಗಿಂತ ಪರವಾಗಿಲ್ಲ. ಈಗ ಓಡಾಡ್ಬೋದು. ಈಗ ಥೈರಾಯ್ಡ್ ಇದೆಯಾ? ಥೈರಾಯ್ಡ್ ಇವಾಗ ಫುಲ್ ಎಲ್ಲ ನಿಲ್ಲಾಗಿದೆ. TSH ಎಲ್ಲ ಫುಲ್ ಕಮ್ಮಿ ಆಗೈತೆ. ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದೀನಿ. ಎಷ್ಟ್ ದಿನ ಶುರು ಆಯ್ತು? ಶುರು ಮಾಡಿ ಎಷ್ಟು ದಿನ ಆಯ್ತು? ಶುರು ಮಾಡಿ 27 ದಿನ ಆಯ್ತು ಇವತ್ತಿಗೆ. ಅವತ್ತು ವೆಯ್ಟ್ ಎಷ್ಟಿದೆ ನೀವು? ವೆಯ್ಟ್ ಅವಾಗ 93.5 ಇದ್ದೆ, ಈಗ 87 ಬಂದಿದ್ದೀನಿ. ಎಷ್ಟು 20 ಡೇಸ್ ಆಯ್ತಾ? 28 ಡೇಸ್. 28 ಡೇಸ್ಗೆ 7 kg ವೆಯ್ಟ್ ಲಾಸ್ ಆಗಿದೆ. 7 kg ಹತ್ರ 7 kg ಆಗಿದೆ. ಈಗ ನಿಮ್ಗೆ ಹೆಂಗ ಅನ್ಸ್ತಿದ್ಯಾಗ? ಈಗ ಆರಾಮ್ ಇದ್ದೀನಿ, ವೆಯ್ಟ್ ಲಾಸ್ ಆಗೈತೆ, ಮೈ ಸ್ವಲ್ಪ ಹಗೂರ ಐತೆ, ಓಡಾಡ್ತಾ ಇದ್ದೀನಿ, ಈಗ ಆರಾಮ್ಸೆ ಇದ್ದೀನಿ, ಪರವಾಗಿಲ್ಲ. ಈಗ ಥೈರಾಯ್ಡ್ ಚೆಕ್ಅಪ್ ಮಾಡಿದ್ಮೇಲೆ ಏನ್ ಹೇಳಿದ್ರು ಡಾಕ್ಟರ್? ಏನಾದ್ರು ಹೇಳಿದ್ರ? ಅವರೇ ಆಶ್ಚರ್ಯ ಪಡ್ತಾರೆ. ಲಾಸ್ಟ್ ಮಂತ್ 25 ಪಾಯಿಂಟ್ ಏನೋ ಇತ್ತು TSH, ಈಗ 0 ಬಂದಿತ್ತು. ಏನ್ ಮಾಡಿದ್ರಿ ಅಂತ ಕೇಳಿದ್ರು. ನಾವು ಹಿಂಗೆ ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿದ್ವು, ಹಿಂಗ್ ರವಿ ಸರ್ ಅಂತಿದೆ, ಅವ್ರ ಕಡೆಯಿಂದ ಮಾಡ್ತಾ ಇದೀವಿ. ಅವ್ರು ಬರೀ ವೆಜಿಟೇಬಲ್ಸ್ ಮಾತ್ರ ಇದ್ ಮಾಡ್ತಾ ಇದಾರೆ, ಸೂಪ್ ತಗೊಳೋದು ಅಷ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಹಂಗಾಗಿ ಫುಲ್ ಕಮ್ಮಿ ಆಗ್ಬೇಕು. ಥೈರಾಯ್ಡೇ ಇಲ್ಲ, ಈಗ ಟ್ಯಾಬ್ಲೆಟ್ಸ್ ಸ್ಟಾಪ್ ಆಗುತ್ತೆ. ಈಗ ನಿಮ್ಗೆ ಹೆಂಗ ಅನ್ಸ್ತಿದ್ಯಾ? ಈಗ ಆರಾಮಿದ್ದೀನಿ, ಮುಂಚೆಗಿಂತ ಆರಾಮಿದ್ದೀನಿ. ಈಗ ಓಡಾಡಕ್ಕೆ ಅವಾಗ ಹಿಂಗೆ ಸಪೋರ್ಟ್ ತಗೋಬೇಕು, ಗೋಡೆ ಸಪೋರ್ಟ್ ತಗೋಬೇಕು, ಚೇರ್ ಸಪೋರ್ಟ್ ಆತರ ಏನೋ ಸಪೋರ್ಟ್ ತಗೊಂಡು ಎದ್ದಾಡ್ಬೇಕಿತ್ತು. ಈಗ ಆತರ ಏನಿಲ್ಲ, ಆರಾಮಾಗಿ ಎದ್ದಾಡ್ತೀನಿ, ಓಡಾಡ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಇನ್ನ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ? ಮಾಡ್ತೀನಿ. ಇನ್ನ ಇದನ್ನ 3 months, ಇವಾಗ ಆಗಿ 28 days, ಇನ್ನು 2 months 2.5 months ಇದೆ, ಕಂಟಿನ್ಯೂ ಮಾಡ್ತೀನಿ. ನೀವು ನಿಮ್ಗೆ ಈಗ ಓಕೆ ಅನ್ಸ್ತಿದ್ಯಾ? ನಿಮ್ಗೆ ಚೆನ್ನಾಗಿದೆ ಅನ್ಸ್ತಿದ್ಯಾ? ಓಕೆ, ಪರವಾಗಿಲ್ಲ, ಮಾಡ್ಬೋದು. ಇದನ್ನ ನೀವು ಅನುಕೂಲ ಆಗುತ್ತೆ. ನಾವು ಯಾವ್ದೇ ತರ ಏನ್ ಮಾಡಿದ್ರು ವೆಯ್ಟ್ ಲಾಸ್ ಆಗಕ್ಕ ಚಾನ್ಸೇ ಇಲ್ಲ. ಎಲ್ಲೋ ಕೆಲವರು ಹೇಳ್ಬೋದು ಅಷ್ಟೇನೆ, ಇದ್ರಷ್ಟು ಫಾಸ್ಟ್ ಆಗಿ ಎಲ್ಲೂ ಆಗಕ್ಕಾಗಲ್ಲ. ಅಂದ್ರೆ ಹೆಲ್ತಿಯಾಗಿ ಮಾಡ್ಬೋದು, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಯಾವ್ದೇ ತೊಂದ್ರೆನೂ ಇಲ್ಲ, ಆರಾಮ್ಸೆ ಮಾಡ್ಬೋದು. ಇವಾಗ ನಾವೆಲ್ಲ ಮಾಡ್ತಾ ಇದೀವಲ್ಲ, ಇವಾಗ ಒಂದಿನ ಊಟ ಮಾಡ್ಲಿಲ್ಲ ಅಂದ್ರೆ ಸುಸ್ತಾಗ್ಬಿಡ್ತಾರೆ ಅಂತ ನಾವು ಊಟನೇ ಮಾಡಿ 28 ದಿನ ಆಯ್ತು, ಏನೂ ಆಗ್ತಿಲ್ಲ, ಆಕ್ಟಿವ್ ಆಗಿ ಇದ್ದೀವಿ, ಚೆನ್ನಾಗಿ ಕೆಲಸನೂ ಮಾಡ್ತಾ ಇದ್ವಿ. ಮನೇಲೇನು ಸುಮ್ಮನೆ ಮಲ್ಕೊಂಡು ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಅಡಿಗೆ ತಿಂಡಿ ಮನೇಲಿ ಏನ್ ಕೆಲಸ ಎಲ್ಲ ಮಾಡ್ತಾ ಇದ್ವಿ, ಏನಿಲ್ಲ.